ಅಪ್ಪಂದಿರ ದಿನ. ಇಡೀ ಪ್ರಪಂಚದಲ್ಲಿ ಅಪ್ಪಂದಿರಿಗೆ ಇದೊಂದು ರೀತಿ ಹಬ್ಬ. ಜೀವನದಲ್ಲಿ ಒಂದಿನಾದ್ರೂ ನಮ್ಮನ್ನು ನೆನೆಸ್ಕೊಂತಿರಲ್ಲ ಅಂತೇಳಿ ಸಂತೋಷ ಬೀಳುವಂತ ತಂದೆಯರ ದಿನ ಇದು. ಬಹಳಷ್ಟು ಜನಕ್ಕೆ ಆಚರಣೆ ಮಾಡ್ತಾರೆ. ತಂದೆಗೆ ಹೋಗಿ ಅಪ್ಪ ಐ ಲವ್ ಯು ಅಂತ ಹೇಳ್ತಾರೆ. ಕೆಲವು ತಂದೆಯರಿಗೆ ಈ ಯೋಗ ಇಲ್ಲದೆ ಇರ್ಬೋದು. ಅದರಲ್ಲಿ ನನಗೂ ಇಲ್ಲ, ಜಗ್ಗೇಶ್ಗೂ ಇಲ್ಲ, ಗಣೇಶ್ಗೂ ಇಲ್ಲ. ನಾವು ನಮ್ಮ ತಂದೆ ಋಣ ತೀರ್ಸಕ್ಕೆ ನಮ್ಮ ಕೈಲಿ ಆಗ್ಲೇ ಇಲ್ಲ. ಯಾರ್ಯಾರಿಗೆ ಅಪ್ಪ ಇದಾರೋ ಅವ್ರಿಗೆಲ್ಲ ಒಂದು ಅವಕಾಶ. ಇದು ಫಾದರ್ಸ್ ಡೇ, ಅಪ್ಪಂದಿರ ದಿನ. ಮೊದಲನೇ ಬಾರಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ತಂದೆ ಅಂದ್ರೆ ಒಂದು ರೀತಿ ಮನೆಯ ಆಧಾರ ಸ್ತಂಭ. ತಂದೆ ಈ ಸಂಸಾರದ ಗಾಡಿಯನ್ನ ಎಳೆಯುವಂತ ಯೋಗಿ. ಅಮ್ಮ ಬಹಳ ಪ್ರೀತಿ. ಅಮ್ಮನ ಹತ್ರ ಬಹಳ ಬೇಗ ಹೋಗಿ ಅಮ್ಮ ಐ ಲವ್ ಯು ಅನ್ಬೋದು. ಅಪ್ಪನ ಹತ್ರ ಹೋಗಿ ಅಪ್ಪ ಐ ಲವ್ ಯು ಅಂತ ಹೇಳಕ್ಕೆ ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಕಳಿಗೆ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಪಾಕೆಟ್ ಮನಿ ಕೆಲವು ಸರಿ ಕೊಟ್ಟಿರಲ್ಲ ಅಪ್ಪ. ಆ ಕೋಪ ಇರ್ತದೆ ಮಗನ್ಗೆ. ನಮಗೆ ಪಾಕೆಟ್ ಮನಿ ಬೇಕು ಅಂತ ಹೇಳಿದ್ರೆ ಅಪ್ಪ ಬೇಕು. ಈ ಮನೆಯ ಎಲ್ಲ ವಿಚಾರಗಳು, ಸಂಸಾರ ಪ್ರತಿಯೊಂದನ್ನು ಕೂಡ ನಡೆಸುವಂಥದ್ದು ಅಪ್ಪ ತನ್ನ ಜೀವನವನ್ನೇ ಕಳೀತಾರೆ. ಅಪ್ಪ ಒಂದೊಂದ್ಸರಿ ಪಾಕೆಟ್ ಮನಿ ಮಗ ಕೇಳಿದಾಗ ಅಪ್ಪನ ಪಾಕೆಟ್ ಅಲ್ಲೇ ಏನು ಇರಲ್ಲ. ಆದ್ರೆ ಮಗಳಿಗೆ ಪಾಕೆಟ್ ಮನಿ ಕೊಡ್ಲೇಬೇಕು. ಮಗ ಕೇಳಲ್ಲ ನಿನ್ನ ಹತ್ರ ದುಡ್ಡಿದೆಯಾ ಇಲ್ಲ ಅಂತ ಕೇಳಲ್ಲ. ಮಗಳು ಕೇಳಲ್ಲ ನಿನ್ನ ಹತ್ರ ದುಡ್ಡಿದೆಯಾ ಅಂತ ಕೇಳಲ್ಲ. ತಿಂಗಳು ಪಾಕೆಟ್ ಮನಿ ಕೊಡ್ಲೇಬೇಕು. ಮನೆ ಸಂಸಾರಕ್ಕೆ ಹೆಂಡತಿಗೆ ಅಂದ್ರೆ ತಾಯಿಗೆ ಹಣ ಕೊಡ್ಲೇಬೇಕು. ಒಂದ್ ರೀತಿ ಗಾಣದ ಎತ್ತಿನಂತೆ ದುಡಿಯುವಂತ ತಂದೆ. ಅವನೊಬ್ಬ ಈ ಜೀವನ ನೌಕೆಯ ನಾವಿಕ. ನಮ್ಮನ್ನ ಇಡೀ ಸಂಸಾರವನ್ನ ನಡೆಸುವಂತ ನಾವಿಕ. ಅವನೊಬ್ಬ ಮನೆಯ ಕಾವಲುಗಾರ. ತಂದೆ ಮನೆಯ ಕಾವಲುಗಾರ. ಯಾವ ರೀತಿ ಗಾಡಿಯನ್ನ ಎಳೆಯುವಂತ ನಾವಿಕ ಆಗ್ತಾನೆ, ಅದೇ ರೀತಿ ಈ ಹಾಡಲ್ಲಿ ನಾನು ಹೇಳಿದ್ದೀನಿ ಅವನು ಒಬ್ಬ ಕಾವಲುಗಾರ. ಒಂದು ಸಣ್ಣ ಘಟನೆ ನನ್ನ ಜೀವನದಲ್ಲಿ ನಡೆದಂಥದ್ದು ಘಟನೆ ಅದು. ಹಳ್ಳಿಯಿಂದ ಬಂದವರಿಗೆ ಗೊತ್ತಿರುತ್ತೆ, ನಮ್ಮ ಜಗ್ಗೇಶ್ಗೂ ಗೊತ್ತಿರುತ್ತೆ. ಒಂದಳ್ಳಿಗೆ ಗಲಾಟೆ, ದೇವ್ರ ತರಕ್ಕೂ ಗಲಾಟೆ, ಒಡೆದಾಟ ಅಂದ್ರೆ ನೀವೆಲ್ಲ ನೋಡಿದಿರಲ್ಲ, ರಕ್ತ ಚರಿತ್ರೆ ಪಿಕ್ಚರ್ ಹಾಗೆ. ನಾನು ಸಣ್ಣವನು ಬಹಳ, ನನಗೆ ಒಂದು 17 ವರ್ಷ ಇರ್ಬೋದು, 17-18 ವರ್ಷ ಇರ್ಬೋದು. ನಮ್ಮೂರಿಗೂ ಪಕ್ಕದವ್ರಿಗೂ ಜಗಳ. ನಮ್ಮೂರವ್ರಿಗೆ ಹೊಡೆದ್ಬಿಟ್ಟಿದ್ರು. ನಮ್ಮೂರವರೆಲ್ಲ ಹುಡುಗರೆಲ್ಲ ಒಂದು 50 ಜನ ಆ ಊರಿಗೆ ನುಗ್ಗಬೇಕು ಅಂತ ಬಂದರು. ಎಲ್ಲ ನಮ್ಮನೆ ಹತ್ರ ಬಂದರು. ನಾನು ಮನೆಯಲ್ಲಿ ರೆಡಿಯಾಗಿ ಕೂತಿದ್ದೆ. ಯಾಕಂದ್ರೆ ಊರಲ್ವಾ, ನಮ್ಮೂರು ಒಗ್ಗಟ್ಟು ತೋರಿಸ್ಬೇಕು ಅಂತೇಳಿ. ಅವತ್ತು ನಮ್ಮಪ್ಪ ಗೇಟಲ್ಲಿ ಬಂದು, ಬಾಗಿಲಲ್ಲಿ ಬಂದು ಚೇರ್ ಹಾಕೊಂಡು ಕೂತ್ಕೊಂಡ. ಅವರು ನನ್ನ ಕರಿಯಕ್ಕೆ ಒಳಗೆ ಬರಲೇ ಇಲ್ಲ. ನಾನು ಹೊರಗಡೆಯಿಂದ ಆಚೆ ಹೋಗಲೇ ಇಲ್ಲ. ಒಬ್ಬ ಕಾವಲ್ಗಾರನ ರೀತಿ. ಅವತ್ತು ನಾನು ಹೋಗಿದ್ರೆ, ಅವತ್ತೇನ ಆ ಒಂದು ಇನ್ಸಿಡೆಂಟ್ಗೆ ಹೋಗಿದ್ರೆ ನಾನು ಇಲ್ಲಿ ನಿಂತ್ಕೊಳ್ತಾನೆ ಇರಲಿಲ್ಲ. ನಾನೊಬ್ಬ ಅಪರಾಧಿ ಆಗ್ತಾ ಇದ್ದೆ. ದೊಡ್ಡ ಘನಘೋರ ರಕ್ತಪಾತ ಆಗೋಯ್ತು. ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ, ಇವತ್ತೊಬ್ಬ ನಾಯಕ ಆಗಿದ್ದೀನಿ ಅಂದ್ರೆ ಯಾವುದೇ ರೀತಿ ತಪ್ಪಿಲ್ಲದೆ ಬಂದಿರುವಂತ ಒಬ್ಬ ವ್ಯಕ್ತಿಯಾಗಿ ನಾನು ಬಂದಿದ್ದೀನಿ. ನಾನೇನಾದರೂ ಅವತ್ತು ರಕ್ತಪಾತದಲ್ಲಿ ಪಾಲ್ಗೊಂಡಿದ್ರೆ ನಾನು ಇವತ್ತು ಇರಲೇ ಇಲ್ಲ.
ಅದಕ್ಕೆ ಅಪ್ಪನ್ನ ನಾನು ಮನೆಯ ಕಾವಲುಗಾರ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಕಾವಲುಗಾರ ನಿಂತಿದ್ದಾರೆ. ನನ್ನ ತಂದೆಗೆ ಬಹಳ ಇಷ್ಟ ನಾನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಬೇಕು ಅಂತ. ಚೇರ್ಮನ್ ಅಂದ್ರೆ ಅವಾಗ ಬಹಳ ಚೇರ್ಮನ್, ಊರು ಚೇರ್ಮನ್ ಅಂದ್ರೆ ಅವನೇ ಸರ್ವೋಚ್ಚ. ಈಗ MLA ಇದಾರಲ್ಲ, ಹಂಗಿರ್ತಾ ಇದ್ರು ಅವರೆಲ್ಲ. ನಾನು ಫಸ್ಟ್ ಎಲೆಕ್ಷನ್ ಗೊತ್ತಿಲ್ಲ, ಬಹಳ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ನಾನು ಫಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ ಗ್ರಾಮ ಪಂಚಾಯತಿಗೆ. ಯಾರು ನಿಲ್ಲೋರು ಗೊತ್ತಿರಲಿಲ್ಲ ನಮ್ಮ ಪಾರ್ಟಿಯಿಂದ. ಅವಾಗ ಯಾವುದು ನಮ್ಮ ಪಾರ್ಟಿಗೆ ಯಾವನಿಗೂ ಗೊತ್ತೇ ಇರಲಿಲ್ಲ. BJP ಹೆಸರೇ ಕೇಳಿರಲಿಲ್ಲ ಯಾರು. ನಮ್ಮೂರು ಚೇರ್ಮನ್ ಆಗಬೇಕು ಅಂತ ನಮ್ಮಪ್ಪನ ಆಸೆ. ಇವತ್ತವರೆಗೂ ನಾನು ನಮ್ಮ ಚೇರ್ಮನ್ ಆಗಲೇ ಇಲ್ಲ. ಇವತ್ತವರೆಗೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿಲ್ಲ, ಚೇರ್ಮನ್ ಆಗಲಿಲ್ಲ. ನಮ್ಮಪ್ಪನ ಬಹಳ ಆಸೆ ಇತ್ತು, ನಮ್ಮ ಮಗ ಇಂಜಿನಿಯರ್ ಆಗಬೇಕು, HMTಯಲ್ಲಿ ಕೆಲಸ ಮಾಡಬೇಕು, ನಮ್ಮೂರಿನ ಚೇರ್ಮನ್ ಆಗಬೇಕು, ಇದು ಬಹಳ ಆಸೆ ಇತ್ತು. ಆದರೆ ದುರದೃಷ್ಟವತ್ತು ನನಗೆ 28-27 ವರ್ಷ ಆಗೋಷ್ಟೊತ್ತಿಗೆ ನಮ್ಮಪ್ಪ ತೀರೋಗ್ಬಿಟ್ರು. ಅಪ್ಪನ ಋಣ ತೀರ್ಸಕ್ಕೆ ಆಗಿಲ್ಲ. ಇದನ್ನೆಲ್ಲ ನೋಡಕ್ ನಮ್ಮಪ್ಪ ಇಲ್ಲ ನನ್ನ ಮುಂದೆ. ಬಹಳಷ್ಟು ಜನಕ್ಕೆ ಈ ನೋವಿದೆ. ಕೆಲವರಿಗೆ ಅಪ್ಪ ಇದ್ದಾರೆ, ಈಗ ನಮ್ಮ ಜೊತೆಲೇ ಇರ್ತಾರೆ, ದಿನ ನಾವು ಅವ್ರ ನೋಡ್ತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ. ಆದ್ರೆ ಅಪ್ಪನಿಗೆ ಅಪ್ಪ ನಾನು ನಿಮ್ಗೆ ಇಷ್ಟಪಡ್ತೀನಿ ಅಂತ ಹೇಳೋದು ಬಹಳ ಅಪರೂಪ. ಕವಿ ಹೇಳ್ತಾನೆ, ಹೋಗಿ ಕಲ್ಲ ದೇವರನ್ನ ಪೂಜೆ ಮಾಡ್ತೀರಾ, ಕಲ್ ದೇವ್ರನ್ನ ಹೋಗಿ ಪೂಜೆ ಮಾಡ್ತೀರಾ, ಗುಡಿ ಗೋಪುರಗಳನ್ನ ಕಟ್ತೀರಾ, ಕಲ್ಲು ದೇವರಿಗೆ ನೀವು ಹಾಲಿನ ಅಭಿಷೇಕ ಮಾಡ್ತೀರಾ. ಕವಿ ಹೇಳೋ ಮಾತು, ಮನೆಯಲ್ಲಿರೋ ದೇವರು ಆ ತಾಯಿ ಮತ್ತು ತಂದೆ. ಅವ್ರಿಗೆ ಪೂಜೆ ಮಾಡುವಂತ ಮನಸ್ಸು ಕೆಲವರಿಗೆ ಬರದೇ ಇಲ್ಲ. ಯಾಕಂದ್ರೆ ಕಲ್ಲು ಪೂಜೆ ಮಾಡಿ ಅಭ್ಯಾಸ ಇರ್ತೈತೆ, ಮನೆಯಲ್ಲಿರೋ ದೇವರಿಗೆ ಪೂಜೆ ಮಾಡಿ ಅಭ್ಯಾಸ ಇರಲ್ಲ ನಮ್ಗೆ. ನನ್ಗನ್ಸ್ತೈತೆ ನಮ್ಮ ಅಪ್ಪ ಅಮ್ಮನು ಕಲ್ಲು ಆದ್ಮೇಲೆ, ಕಲ್ಲು ಅಂದ್ರೆ ಗೊತ್ತಲ್ಲ, ಹೋಗಿ ಸ್ಮಶಾನಕ್ಕೆ ಹೋಗಿ ಕಲ್ಲು ನೆಡ್ತಾರಲ್ಲ, ಅದಾದ್ಮೇಲೆ ಪೂಜೆ ಮಾಡ್ತಿರೋನು ಅಂತ ಅನಿಸ್ತೈತೆ. ಬದುಕಿರುವಂತ ದೇವರು, ಮನೆಯಲ್ಲಿರುವಂತ ದೇವರು ತಂದೆ ತಾಯಿ. ಅದಕ್ಕೋಸ್ಕರ ಈ ಫಾದರ್ಸ್ ಡೇನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದರ ವಿಚಾರ ಇವತ್ತು ತಂದೆಯ ಒಂದು ನೆನಪು ಮಾಡಿಕೊಳ್ಳುವಂಥದ್ದು. ತಾಯಿ ಜೀವ ಕೊಟ್ರೆ ತಂದೆ ಜೀವನವನ್ನೇ ಕೊಡ್ತಾನೆ, ಬದುಕಿಗೆ ಒಂದು ರೂಪ ಕೊಡ್ತಾನೆ. ನನ್ನ ಮಗ ನನ್ನ ರೀತಿ ಇರಬಾರ್ದು, ನನ್ನ ಮಗ ನನಗಿಂತ ಮೇಲೆ ಹೋಗ್ಬೇಕು, ನನ್ನ ಮಗ ಒಳ್ಳೆ ವಿದ್ಯಾವಂತನಾಗಬೇಕು, ಅವನಿಗೆ ಉದ್ಯೋಗ ಸಿಗ್ಬೇಕು, ಒಳ್ಳೆ ಹೆಣ್ಣೋಡಿ ಮದುವೆ ಆಗ್ಬೇಕು, ಮಗಳಿದ್ರೆ ಒಳ್ಳೆ ಗಂಡನ್ನ ನೋಡಿ, ಒಳ್ಳೆ ಡಾಕ್ಟರ್ ಇಂಜಿನಿಯರ್ನ ನೋಡಿ ಮಗಳಿಗೆ ಮದುವೆ ಮಾಡಬೇಕು. ಅಪ್ಪನ ಕನಸು. ಇಡೀ ಜೀವನ ಪೂರ್ತಿ ಅಪ್ಪ ತನಗೋಸ್ಕರ ಏನು ಕೇಳಲ್ಲ, ಮಕ್ಕಳನ್ನ ಕೇಳೋದೊಂದೇ ಪ್ರೀತಿ. ಆ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರುವಂತ ಜೀವ ಅಪ್ಪ. ಅದಕ್ಕೋಸ್ಕರ ಇವತ್ತು ಫಾದರ್ ಡೇಯನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜಗ್ಗೇಶ್ ಅವರು ನಮ್ಮ ಲೋಕಸಭೆಯ ಸದಸ್ಯರಾಗಿದ್ದಾರೆ, ಮೇಲ್ಮನೆ ರಾಜ್ಯಸಭಾ ಸದಸ್ಯರು, ಮತ್ತೆ ಅವರು ಸಿನಿಮಾ ನಟರು. ಅವರನ್ನು ಕೂಡ ಅವರ ಜೀವನದಲ್ಲಿ ಬಹಳ ಕಷ್ಟದ ಹಾದಿಯನ್ನ ಸವಿಸಿ ಬಂದಿರತಕ್ಕಂಥವ್ರು. ಅವರು ಇವತ್ತು ವೇದಿಕೆ ಮೇಲಿದ್ದಾರೆ. ಮತ್ತೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಅವ್ರಿಗೂ ಅಪ್ಪ ಇಲ್ಲ, ಆದ್ರೂ ಅಪ್ಪನ ಒಂದು ನೆನಪಲ್ಲಿ ಅವರು ಕೂಡ ಇವತ್ತು ಖ್ಯಾತ ಚಲನಚಿತ್ರರಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಡೈನಾಮಿಕ್ ಸ್ಟಾರ್ ಪ್ರಜ್ವಲ್ ಅವರು ಬಂದಿದ್ದಾರೆ. ಅವ್ರ ತಂದೆನೂ ಬರಬೇಕಾಗಿತ್ತು. ನಾವಿವತ್ತು ಆಕ್ಚುಲಿ ಅಪ್ಪ ಅಮ್ಮನ ದಿನ ಅವ್ರನಿಂದ ಸೆಲೆಬ್ರೇಟ್ ಮಾಡಬೇಕಾಯ್ತು. ನಾವು ಆಕ್ಚುಲಿ ಪ್ರಜ್ವಲಿಂದ ಅವ್ರ ತಂದೆಗೆ ಬೊಕ್ಕೆ ಕೊಟ್ಟು ಸೆಲೆಕ್ಟ್ ಮಾಡೋಣ ಅಂತ. ಯಾಕಂದ್ರೆ ಇವರು ನಮ್ಮ ಮತದಾರರು, ಇಲ್ಲ ನಮ್ಗೆ ಓಟ್ ಹಾಕೋರು ಅಂತ ಪ್ರತಿ ಸರಿ ಓಟ್ ಹಾಕೋರು. ಆ ಒಂದು ಏನು ದುರಾಸೆ, ಸ್ವಾರ್ಥ, ಅದರಿಂದ
ಹೊಂದಿದ್ದಾರೆ. ಮತ್ತು ನಮ್ಮ ರಾಜೇಶ್ ಕೃಷ್ಣನ್ ಅವರು ಈ ಹಾಡು ಹಾಡೋದಂಥವ್ರು, ನಮಗೆಲ್ಲ ಮನಮುಟ್ಟುವಂಥ ಹಾಡ ಕೊಟ್ಟಿದ್ದಾರೆ ರಾಜೇಶ್ ಕೃಷ್ಣನ್ ಅವರು. ಇನ್ನು ನಾಗೇಂದ್ರ ಪ್ರದಾಸ್ ಬಗ್ಗೆ ಹೇಳೋದೇ ಇಲ್ಲ. ಅವರು ಫಸ್ಟ್ ಬರ್ಕೊಂಬಂದಾಗ ಇದು ಓದ್ ಫಾದರ್ ಡೇನಲ್ಲಿ ಡಿಸೈಡ್ ಆಗಿತ್ತು ಮಾಡಬೇಕು ಅಂತ, ಈ ಫಾದರ್ ಡೇವರೆಗೂ ಬಂದಿದೆ. ನಾನು ಹಲವಾರು ಸೆಂಟೆನ್ಸ್ ಅನ್ನ ನಾನೇ ತಿದ್ದಿದ್ದೀನಿ, ಬಹಳಷ್ಟು ಸೆಂಟೆನ್ಸ್ ಅನ್ನ. ಅವ್ರು ಬರ್ಕೊಂಬಂದಿದ್ದ ಮಾತುಗಳೇನಿತ್ತು, ಲಿರಿಕ್ ಏನಿತ್ತು, ಅದನ್ನು ಬಹಳಷ್ಟು ಬದಲಾವಣೆಯನ್ನ ಮಾಡಿ 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 ಈ ರೂಪಕ್ಕೆ ತಂದಿದ್ದೀನಿ. ಹಾಡು ಎಷ್ಟು ಇಷ್ಟ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹಾಡಲ್ಲಿರುವಂತ ಭಾವ, ಅರ್ಪಣೆ ಭಾವ. ನಮ್ಮ ತಂದೆಗೆ, ಎಲ್ಲರ ತಂದೆಗಳು, ಇಲ್ಲಿ ಬಂದಿರ್ತಕ್ಕಂಥವ್ರು, ಆಚೆ ಇರೋರು, ಯಾರ್ಯಾರು ಈ ಹಾಡನ್ನ ಕೇಳ್ತಾರೆ ಅವರೆಲ್ಲ ತಂದೆದಿರ್ಗೂ ಅವರ ಮಕ್ಕಳಿಗೆ ಮನ ಮುಟ್ಟಬೇಕು. ಅಪ್ಪಂದಿರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಎಲ್ಲರಿಗೂ ಯಾರ್ಯಾರು ಫಾದರ್ಸ್ ಮತ್ತೆ ಮಕ್ಕಳು ಒಟ್ಟಿಗೆ ಬಂದಿದ್ದೀರಾ ಅವರೆಲ್ಲರಿಗೂ ರೋಸ್ ಇದೆ, ರೋಸ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಹಾಡಲ್ಲೂ ನಾನು ಹೇಳಿದ್ದೀನಿ, ನಿಮ್ಗೆ ಈ ಹಾಡು ಇಷ್ಟ ಆದರೆ ಇವತ್ತು ಮನೆಗೆ ಹೋಗಿ ಅಥವಾ ಇಲ್ಲೇ ಹೋಗಿ ನಿಮ್ಮ ಅಪ್ಪನ ಹತ್ರ ನಿಂತ್ಕೊಂಡು ಅಪ್ಪ ಐ ಲವ್ ಯು ಅಂತೇಳಿ, ಅದೇ ನೀವು ನಿಮ್ಮ ಅಪ್ಪನಿಗೆ ಕೊಡುವಂತ ಅಪರೂಪದ ಕಾಣಿಕೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ನಮ್ಮ ವೇದಿಕೆ ಮೇಲೆ ನಮ್ಮ ಕಾರ್ಪೊರೇಟರ್ ಆಂಜನಪ್ಪನವರಿದ್ದಾರೆ, ಬಸವರಾಜ್ ಅವರು, ವೆಂಕಟಸ್ವಾಮಿ ಅವರು, ಲಕ್ಷ್ಮೀಕಾಂತ್ ಅವರು, ಉಮೇಶ್ ಅವರು, ಚೋಳರಾಜ್ ಅವರು, ಕೆಂಪೇಗೌಡರು, ವೆಂಕಟೇಶ್ ಅವರು, ಅವರೆಲ್ಲರೂ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರಗಳು. ಧನ್ಯವಾದ.